ಸರ್ಕಾರಿ ವೈದ್ಯಾಧಿಕಾರಿಯ ದಿಢೀರ್ ವರ್ಗಾವಣೆ. ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಪ್ರತಿಭಟನೆ. ದೊಡ್ಡ ಹುಲಿಕುಂಟೆ ವೈದ್ಯಾಧಿಕಾರಿ ಡಾಕ್ಟರ್ ರಾಜಶೇಖರ್ ವರ್ಗಾವಣೆಗೆ ಸ್ಥಳೀಯ ಜನಸಾಮಾನ್ಯರ ತೀವ್ರ ವಿರೋಧ. ತಕ್ಷಣ ವರ್ಗಾವಣೆ ರದ್ದುಪಡಿಸುವಂತೆ ಆಸ್ಪತ್ರೆ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿದ ಸಾರ್ವಜನಿಕರು. ಶಿರಾ ತಾಲೂಕಿನ ದೊಡ್ಡ ಹುಲಿಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಜಶೇಖರ್ ಅವರು ಕಳೆದ 10 ವರ್ಷಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾಗಿ ಉತ್ತಮ ಸೇವೆ ಮಾಡುವ ಮೂಲಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ವೈದ್ಯ ಎಂಬ ಪ್ರಖ್ಯಾತಿ ಗಳಿಸಿದರು. ಆರೋಗ್ಯ ಇಲಾಖೆ ಇದೀಗ ಡಾಕ್ಟರ್ ರಾಜಶೇಖರ್ ಅವರನ್ನು ಏಕಾಏಕಿ ವರ್ಗಾವಣೆ ಮಾಡಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಬಗ್ಗೆ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡಿದ ಸಾರ್ವಜನಿಕರು ತಕ್ಷಣ ವೈದ್ಯರ ವರ್ಗಾವಣೆ ರದ್ದುಗೊಳಿಸಿ ಮರಳಿ ದೊಡ್ಡ ಹುಲಿಕುಂಟೆ ಆಸ್ಪತ್ರೆಯ ಡಾಕ್ಟರ್ ರಾಜಶೇಖರ್ ಅವರನ್ನು ಮರಳಿ ವರ್ಗಾವಣೆ ಮಾಡುವಂತೆ ಒತ್ತಾಯಪಡಿಸಿದ್ದಾರೆ. ಒಂದು ವೇಳೆ ವರ್ಗಾವಣೆ ರದ್ದುಪಡಿಸದಿದ್ದರೆ ರಸ್ತೆ ತಡೆ ಜೊತೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೊಡ್ಡೇಗೌಡ, ಮಾಜಿ ಉಪಾಧ್ಯಕ್ಷ ರವಿಕುಮಾರ್, ಕಾಂಗ್ರೆಸ್ ಮುಖಂಡ ರಾಕೇಶ್ ಬಾಬು, ಜಿಆರ್ ರಮೇಶ್ ಪಟೇಲ್, ಮಾಜಿ ಉಪಾಧ್ಯಕ್ಷ ಎಚ್ಎಲ್ ಗಿರೀಶ್, ಸದಸ್ಯ ಈರಣ್ಣ ನರಸಿಂಹಮೂರ್ತಿ, ಮಾಜಿ ಸದಸ್ಯ ಲಕ್ಷ್ಮಣ್, ಶ್ರೀಧರ್, ನಿಡಕಟ್ಟೆ ಮಂಜುನಾಥ್, ರಾಜಣ್ಣ, ರಾಮು, ಶ್ರೀನಿ, ಶಿವರಾಜ್ ಸೇರಿದಂತೆ ಹಲವಾರು ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಸ್ಟ್ರೈಕ್ ಮಾಡ್ತಿರೋದು ಈ ಡಾಕ್ಟರ್ ಯಾಕೆ ಬೇಕು ಅಂತ? ಹಳೆ ಡಾಕ್ಟ್ರೇ ಬೇಕು ನಮ್ಗೆ. 10 ವರ್ಷದಿಂದ ಬಂದಿರೋರೆ ನಮ್ಗೆ ಇದೇ ಡಾಕ್ಟರ್ ಬೇಕು. ಚೆನ್ನಾಗಿ ನೋಡ್ತಾ ಇದ್ರಾ? ಚೆನ್ನಾಗಿ ನೋಡ್ತಾರೆ. ಇನ್ನೊಂದೂರ್ಗೆ ಹಾಕಿರ್ ನಾವ್ ಎಲ್ಲಿಗೆ ಹೋಗೋಣ? ನಮ್ ಕೈಲಿ ಹಾಕೈತಿ, ಇದೇ ಡಾಕ್ಟರ್ ಬೇಕು. ಇದೇ ಡಾಕ್ಟರ್ ಬೇಕು. ನಮ್ ದುಡ್ಡು ಬೇರೆ ಇಲ್ಲ, ದುಡ್ಡು ಕೊಡ್ತೈತೆ. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಕಾಲ್ಗಳಾಗಲ್ಲ. ನಮ್ಮನ್ನ ಕಾಪಾಡವ್ರೆ ಇವ್ರೇ ಬೇಕು. ಯಾಕೆ ಚೆನ್ನಾಗಿ ನೋಡ್ತಾರಾ? ಇವರೇ ಬೇಕು ಸರ್. ಯಾವತ್ತು ಬಂದ್ರು ಇವರೇ ನೋಡ್ತಾರಾ? ಚೆನ್ನಾಗಿ ನೋಡ್ತಾರೆ. ಇವರೇ ಬೇಕು. ಜಾಸ್ತಿ ಕಾಯಿಸೋದಾಗ್ಲಿ ರೋಪ ಹಾಕೋದಾಗ್ಲಿ ಅದೇನಿಲ್ಲ ಸರ್, ಅದೇನಿಲ್ಲ. ಚೆನ್ನಾಗಿ ನೋಡ್ತಾರೆ. ಇವರೇ ಬೇಕು ನಮ್ಗೆ. ನಮ್ ಬೆಂಜೇಳಿ ಅಲ್ಲಿದ್ದ ಬಂದು ನೀವು ಎಷ್ಟು ವರ್ಷದಿಂದ ನೋಡ್ತೀರಾ ಡಾಕ್ಟ್ರಿಗೆ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಚೆನ್ನಾಗಿ ನೋಡ್ತಿದ್ರಾ? ಈಗ ಟ್ರಾನ್ಸ್ಫರ್ ಮಾಡ್ಬಿಟ್ಟಾರ ಮತ್ತೆ? ಇಲ್ಲ, ಇವಾಗ ನಮ್ಗೆ ಅವರೇ ಬೇಕಂತಲ್ಲ ನಾವು ಬಂದಿರೋದು. ಅವರೇ ಬೇಕು ಅಂತಲೇ ನಾವು ಬಂದಿರೋದು. ಬೆಜ್ಜೇಳಿದ್ದ ಬಂದಿದ್ದೀವಿ ಸರ್. ನಮ್ದು ಬೆಜ್ಜೇಳಿದ್ದ ಬಂದಿದ್ದೀವಿ. ಅವರೇ ಬೇಕು. ಅವರೇ ಬೇಕು. ಡಾಕ್ಟರ್ ಬೇಕು. ನಿಮ್ಗೂ ಚೆನ್ನಾಗಿ ನೋಡ್ತಿದ್ರಾ? ಅವರೇ ಬೇಕು. ಚೆನ್ನಾಗಿ ನೋಡ್ತಾರೆ ಅಂತಲೇ ಮತ್ತೆ ಬೇಕೊಂಬೋದು. ಚೆನ್ನಾಗಿ ನೋಡಕ್ಕೆ ಬೇಕೊಂಬೋದು. ಇಂದು ಶಿರಾ ತಾಲೂಕು ದೊಡ್ಡಹುಲಿಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುಳಿಗೇನಹಳ್ಳಿಗೆ ಇಲ್ಲಿಂದ ಕ್ರಾಸ್ ಡೆಪ್ಟೇಷನ್ ಮಾಡಿದ್ದಾರೆ. ಅಲ್ಲಿಂದ ಡಾಕ್ಟ್ರನ್ನ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಇದು ಕಾನೂನು ರೀತಿ ಕ್ರಾಸ್ ಡೆಪ್ಟೇಷನ್ ಮಾಡಬಾರ್ದು ಅಂತ ಒಂದು ಕಾನೂನು ಇದೆ ಅಂತ ನನಗೆ ಯಾರನ್ನ ಕೇಳೋದನ್ನ ಹೇಳಿದರು. ಇಲ್ಲಿ ಯಾವುದೇ ಕಾರಣಕ್ಕೂ ಇವ್ರನ್ನ ಆ ಕಡೆ ಕಳಿಸಿ ಅವ್ರನ್ನ ಈ ಕಡೆ ಕಳಿಸೋದು ಮಾಡೋದು. ಇದು ಕೊನೆ ಬಾರ್ಡ್ರು ನಮ್ಮ ತಾಲೂಕಿನಲ್ಲಿ. ಆಂಧ್ರ ಒಂದು ಕಡೆ ಅಂತ 40 ಕಿಲೋಮೀಟ್ರ್ ದೂರ ಇದೆ. ಈಗ ತಾಲೂಕು ಹತ್ರ ಇರೋ 10 ಕಿಲೋಮೀಟ್ರ್ನಲ್ಲಿ ಅಲ್ಲಿ ಡಾಕ್ಟ್ರು ಸರಿ ಇಲ್ಲ, ಅಲ್ಲಿ ಮಾಡಬೇಡ ಅಂತ ಅವ್ರಿಗೆ ಕ್ಯಾನ್ಸಲ್ ಮಾಡ್ತಾರೆ. ಅವ್ರಿಗೆ ಸಿಟಿ ಹತ್ರ ಇರುತ್ತೆ, ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಬೇಕಾದ್ರೆ ತೋರಿಸ್ಕೋಬೋದು. ತಾಲೂಕು ಹತ್ರ ಇರೋ ಹೈವೇ ರೋಡ್ನ ಇರೋ 10 ಕಿಲೋಮೀಟ್ರ್, ಈ ಬಾರ್ಡ್ರನ್ನ ಇರೋ 40 ಕಿಲೋಮೀಟ್ರ್ ದೂರರು ಎಲ್ಲಿಂದ ಅವ್ರು ಡಾಕ್ಟ್ರು ಬಸ್ನಲ್ಲಿ ಬಂದು ಇಲ್ಲಿ ಬಂದು ಹಾಕಿ ಒಂದಿನ ಬಂದು ಇನ್ನೊಂದು ದಿವಸದಾಗಿ ನನಗೆ 40 ಕಿಲೋಮೀಟ್ರ್ ಹೋಗೋಕ್ಕಲ್ಲ ಅಂತ ಹೋದರೆ ಇಲ್ಲಿ ಗ್ರಾಮೀಣ ಪ್ರದೇಶದವರು ಎಲ್ಲಿ ಹೋಗ್ಬೇಕು? 40 ಕಿಲೋಮೀಟ್ರ್ ತಾಲೂಕಿಗೆ ಹೋಗಿ ತೋರಿಸ್ಕೊಳಕ್ಕಾಗಲ್ಲ. ಅದರಿಂದ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ DHO ಅವರು ದಯಮಾಡಿ ಆಗಿರೋಂಥ ಆದೇಶನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಡಾಕ್ಟ್ರಿಗೆ ಸರ್ಕ್ಯುಲರ್ ಕಳಿಸಿ ಅವ್ರನ್ನ ಇಲ್ಲೇ ವೃತ್ತಿ ಮಾಡೋಕ್ಕೆ ಅನುವು ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಯಾವುದೇ ಶಾಸಕರು ಈ ನಮ್ಮ ಹುಲಿಕುಂಟೆ ಮಲತಾಣ ಧೋರಣೆ ಮಾಡಬೇಡ್ರಿ. ಹುಲಿಕುಂಟೆ ಅಂದರೆ ಸದರ ಮಾಡಬೇಡ್ರಿ, ಕೊನೆ ಭಾಗದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಬಂದಂಗೆ ತೀರ್ಮಾನನ ದಯಮಾಡಿ ತಗೋಬೇಡಿ. ಇಲ್ಲೂ ಇದ್ದಾರೆ ಜನಗಳು, ಕೇಳೋ ಅಂತಾರೆ ಇದ್ದಾರೆ, ಪ್ರಶ್ನೆ ಮಾಡೋಂಥವ್ರು ಇದ್ದಾರೆ, ಇಷ್ಟವಷ್ಟು ಕಾನೂನು ತಿಳ್ಕೊಂಡಂಥವ್ರು ಇದ್ದಾರೆ. ಅದರಿಂದ ಮುಂದೆ ಈ ರೀತಿ ಯಾವುದೇ ಅನಾಹುತ ಆಗ್ದಂಗೆ ಮುಂದೆ ನಡ್ಸ್ಕೊಂಡೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಆಗಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ಯಾವುದೇ ಒಂದು ಇಲ್ಲಿ ಬಸ್ಗಳು ಸಮೇತ ಓಡಾಡಕ್ಕೆ ಬಿಡಲ್ಲ, ಯಾವುದೇ ಒಂದು ಕಚೇರಿಗಳು ಕೆಲಸ ಮಾಡೋ. ಮುಖ್ಯವಾಗಿ ಜನಗಳಿಗಿರೋದು ಆರೋಗ್ಯನೇ ಇಲ್ಲ ಅಂದಮೇಲೆ ಬೇರೆ ರೀತಿ ಏನು ಮಾಡ್ತಾರೆ? ಇಲ್ಲಿ ಯಾರು ಏನು ಕೋಟಿಗಟ್ಟಲೆ ಬಂಡವಾಳ ಇಲ್ಲ, ಯಾವುದು ಇಲ್ಲೇ ಮಾಫಿಯಾಗಳು, ಇಲ್ಲಿ ಯಾವುದೂ ಬೇರೆ ದುಡ್ಡಿಲ್ಲ. ಇಲ್ಲಿ ಕಷ್ಟಪಟ್ಟು ವ್ಯವಸಾಯ ಹೋಗ್ಬೇಕು, ಜಮೀನಲ್ಲಿ ಕಷ್ಟಪಟ್ಟು ದುಡಿಬೇಕು, ತಗೋಬೇಕು. ಯಾವುದೋ ಮೂಲ ಇದ್ದರೆ ದುಡ್ಡು ಐತೆ ಬಿಡಪ್ಪ, ಇಲ್ಲೆಲ್ಲ ಏನೋ ಕಾರ್ಗಳು ಇಟ್ಕೊಂಡಿರೋ ಇಲ್ಲ, ಬಸ್ಗಳೂ ಇಲ್ಲ. 24 ಗಂಟೆ ಸರ್ಕಾರಿ ಬಸ್ಗಳು ಬರ್ತವೆ, ಮನ್ಗಳ ಒಂದೊಂದು ಕಾರ್ ಇದ್ದಾವೆ, ಶ್ರೀಮಂತರ ಇದ್ದಾರೆ, ಎಲ್ಲಿ ಬೇಕಾದ್ರೆ ಹೋಗಿ ತೋರಿಸ್ತಾರೆ ಅನ್ನೋಂಗಿಲ್ಲ.
ಗ್ರಾಮೀಣ ಪ್ರದೇಶದಲ್ಲಿ ನಂಬಿರೋಂಥ ಅಲ್ಲಿ ಸರ್ಕಾರದಿಂದ ಆಗಿರೋಂಥ ಒಂದು ಕಟ್ಟಡ ಇದೆ, ಅದರಲ್ಲಿ ನಂಬ್ಕೊಂಡಿದ್ದಾರೆ. ಡಾಕ್ಟ್ರು ಒಳ್ಳೆ ಡಾಕ್ಟ್ರು 10 ವರ್ಷದಿಂದ ಬರ್ತಾಯಿದ್ದಾರೆ, ಸ್ಪಂದಿಸ್ತಾರೆ. ಸರ್ವತ್ನಲ್ಲಿ ಫೋನ್ ಮಾಡಿದ್ರು ಸ್ಪಂದಿಸಿ ಏನು ಬೇಕೋ ಮಾಹಿತಿ ಕೊಡ್ತಾರೆ. ಅಂಥ ಡಾಕ್ಟ್ರನ್ನ ಇವತ್ತು ಕಳ್ಕೊಂಡ್ರೆ ಮುಂದೆ ನಾವು ಪಡ್ಕೊಳ್ತೀವಿ ಅನ್ನೋದು ಯಾವ ಗ್ಯಾರಂಟಿ? ಇಲ್ಲದೇ ಹೇಳಿದಾಗ ಅದೇ ಹಿಂದೆ ಹೋಗೋಣ ಒಳ್ಳೆನೋ ಮುಂದೆ ಬರೋಣ ಹೆಂಗೆ ಅಂತಾನೆ. ಹಂಗಾಗಿ ಇರೋರನ್ನ ಉಳಿಸಿ ಇಲ್ಲಿರೋ ರೈತರಿಗೆ ಕಷ್ಟರಿಗೆ ಸಹಾಯ ಮಾಡಬೇಕು. ಅವರು ಅದನ್ನು ನೀವು ಇಲ್ಲಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹುಲಿಕುಂಟೆ ಹೋಬಳಿಯ ದೊಡ್ಡ ಹುಲಿಕುಂಟೆ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರಾದ ರಾಜಶೇಖರ್ ಅವರು ಇಲ್ಲಿ ಗಡಿನಾಡ ಭಾಗವಾಗಿದ್ದರೂ ಭಾಳ ಉತ್ತಮ ಸೇವೆ ಸಲ್ಲಿಸಿರ್ತಾರೆ ಹಾಗೂ ಎಲ್ಲ ಜನಗಳ ಕಷ್ಟ ಸುಖಕ್ಕೆ ವೈಯಕ್ತಿಕವಾಗಿ ಕೂಡ ಭಾಗಿಯಾಗಿದ್ದಾರೆ. ಇದು ನಮಗೆ ಗಡಿ ಭಾಗ ಆಗಿರೋದ್ರಿಂದ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಭಾಳ ವಂಚಿತವಾಗಿ ಭಾಳ ಹಿಂದುಳಿದ ಪ್ರದೇಶವಾಗಿದೆ. ಇಲ್ಲಿ ತಿರ್ಗಾ ಈ ಥರ ಡಾಕ್ಟ್ರು ಬರ್ತಾರೆ ಅಂತ ನಂಬಿಕೆ ಯಾರಿಗೂ ಇಲ್ಲ. ಆದ್ದರಿಂದ ಇವತ್ತು ಇಷ್ಟು ಜನ ನಾವೆಲ್ಲ ಗ್ರಾಮದವರು ಇದಕ್ಕೆ ಹುಲಿಕುಂಟೆ ಹೋಬಳಿನ ಸುಮಾರು ಇಲ್ಲಿ ಸೇರಿ ಎಲ್ಲ ಸೇರಿ ಇವರು ಇಲ್ಲೇ ಕಂಟಿನ್ಯೂ ಆಗಲಿ ಅನ್ನೋ ಲೆಕ್ಕಾಚಾರಕ್ಕೆ ನಾವೆಲ್ಲ ಬಂದು ಸೇರಿದ್ದೀವಿ. ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಇಲ್ಲಿನ ಜನಗಳದ್ದು ಎಲ್ಲ ಅನುಕೂಲಗಳನ್ನು ಪರಿಗಣಿಸಿ ಅವರ ಕಷ್ಟಗಳನ್ನು ಬಗೆಹರಿಸೋಕ್ಕೋಸ್ಕರ ನೀವು ಪ್ರಯತ್ನ ಮಾಡಿ ಇವ್ರನ್ನ ಇಲ್ಲೇ ಉಳಿಸ್ಕೊಡ್ಬೇಕು ಅಂತ ನಾವೆಲ್ಲ ತಮಗೆ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಹುಲಿಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ರಾಜಶೇಖರ್ ಅವರು ಕಾರ್ಯನಿರ್ವಹಿಸಿ 10 ವರ್ಷ ಯಶಸ್ವಿಯಾಗಿ ಎಲ್ಲ ಒಂದು ಪೇಷಂಟನ್ನು ಯಶಸ್ವಿಯಾಗಿ ಅವರು ಚಿಕಿತ್ಸೆ ಕೊಡ್ತಾಯಿದ್ರು. ಅವ್ರನ್ನ ಇದ್ಕಿದ್ದಂಗೆ ಡೆಪ್ಟೇಷನ್ ಮಾಡಿ ನಮ್ಮ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನಕ್ಕೆ ಭಾರಿ ತೊಂದರೆ ಆಗ್ತಾಯಿದೆ. ಅವ್ರನ್ನ ಡೆಪ್ಟೇಷನ್ ಕ್ಯಾನ್ಸಲ್ ಮಾಡಿ ಮತ್ತೆ ನಮ್ಮ ಹುಲಿಕುಂಟೆ ಹಾಸ್ಪಿಟ್ಲಿಗೆ ಲೆಟ್ರೆಡ್ ಕೊಟ್ಟು ಮತ್ತೆ ಇಲ್ಲಿ ಕಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. MLA ಸಾಹೇಬ್ರಿಗೂ DHO ಮತ್ತು TO ಅವ್ರಿಗೆಲ್ಲ ನಮ್ಮ ಈ ಜನಗಳ ಮುಖಾಂತರ ಇದನ್ನು ಪರವಾಗಿ ನಾವು ಅದನ್ನ ಮತ್ತೆ ರಾಜಶೇಖರ್ ಡಾಕ್ಟ್ರೇ ಮತ್ತೆ ಬರಬೇಕು ಅಂತ ಕೇಳ್ಕೊಳ್ತಾ ಇರ್ತೀವಿ.